ಆಡಿರ್ತಕ್ಕಂಥ ಲಕ್ಷ್ಮಣ್ ಅವರಿದ್ದಾರೆ ಸ್ವರ್ಗಾಂವ್ ತಂಡದಲ್ಲಿ. ಅದೇ ರೀತಿ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡಕ್ಕೆ ಆಡಿರ್ತಕ್ಕಂಥ ವಿವೇಕ್ ಅವರಿದ್ದಾರೆ 2 ನಂಬರ್ ಜರ್ಸಿಯಲ್ಲಿ. ಅಪಾರ ಅನುಭವ ಹೊಂದಿರತಕ್ಕಂಥ ಪ್ರಥಮ ದಾಳಿಯಲ್ಲಿ ಟ್ಯಾಕಲ್ ಬರ್ತಾ ಇದೆ ಮಹೇಶ್ ಅವರಿಂದ. ಮತ್ತೆ ಬಬ್ಲು ಮುಂದಿನ ಪಂದ್ಯಕ್ಕೆ ನಾವು ಅಂತಿಮ ಕರೆ ನೀಡಿದ್ದೇವೆ. ಮೊದಲೇ ಕರೆ ನೀಡ್ತಾ ಇದ್ದೇವೆ. ಸಿದ್ಧತೆಗೊಳ್ಳಿ. ಮಹಾಲಕ್ಷ್ಮಿ ನಾಗನೂರ್ ಹಾಗೂ ಜೂನಿಯರ್ ಸದಾಶಿವ ಸಿರೋಡ್ ಒಂದು ಸಮಬಲದೊಂದಿಗೆ ಪಂದ್ಯ ಆರಂಭಗೊಂಡಿದೆ. ದಾಳಿ ವಿಭಾಗದಲ್ಲಿ ಬಬ್ಲು ಅದ್ಭುತವಾಗಿರ್ತಕ್ಕಂಥ ಟ್ಯಾಕಲ್ ಆಗ್ತಾ ಇದೆ. ಸೋಮವಾರ ಮಿಸ್ಟೇಕ್ ಮಾಡಿದ್ರು ಕೂಡ ಅವರ ಸಂಘಟನಾತ್ಮಕ 2-1 ಪಂದ್ಯ. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಸೋಮವಾರ ಬಹಳ ಅದ್ಭುತವಾಗಿರ್ತಕ್ಕಂಥ ಟ್ಯಾಕಲ್ ಮಾಡಿ ಬರ್ತಕ್ಕಂಥ ಆಟಗಾರ ಈಗ ದಾಳಿಗೆ ಮುಂದಾಗುತ್ತಾ ಇದ್ದಾನೆ. ಎಲ್ಲಿ ಆಗುತ್ತಾ ಇದೆ ಮತ್ತೊಮ್ಮೆ ಸಾಧುವಾದ ಚಪ್ಪಾಳೆ ಬರಲಿ ವಿವೇಕ್ ಅವರಿಗೆ. ದಾಳಿ ವಿಭಾಗದಲ್ಲಿ ಜೂನಿಯರ್ ವಿಭಾಗದಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ ಲಕ್ಷ್ಮಣ್. ಜೂನಿಯರ್ ವಿಭಾಗದಲ್ಲಿ ಪ್ರಸಕ್ತ ವರ್ಷದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದ್ದಾರೆ. ಅದೇ ರೀತಿ ವಿವೇಕ್ ಅವರು ಕೂಡ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಆಡಿದ್ದಾರೆ. ಬಬ್ಲು ಅವರು ಕೂಡ ರಾಷ್ಟ್ರೀಯ ಆಟಗಾರರು ಒಳಗೊಂಡಿರ್ತಕ್ಕಂಥ ಕಬಡ್ಡಿ ತಂಡ. ಕರ್ನಾಟಕ ವಿಶ್ವವಿದ್ಯಾನಿಲಯದ ಪರವಾಗಿ ಆಡಿರ್ತಕ್ಕಂಥ ಪ್ರದೀಪ್ ಅವರಿದ್ದಾರೆ 12 ನಂಬರ್ ಜರ್ಸಿಯಲ್ಲಿ. ದಾಳಿಯನ್ನ ಮಾಡತಕ್ಕಂಥ ಆಟಗಾರನು ಕೂಡ ಪ್ರೌಢಶಾಲಾ ಹಂತದಲ್ಲಿ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸತಕ್ಕಂಥ ಆಟಗಾರ. ಈ ಎಲ್ಲ ಆಟಗಾರರಿಗೆ ಒಂದು ಚಪ್ಪಾಳೆ ಬರಲಿ. ಆದ್ಮೇಲೆ ಜೋರು ಒಂದು ಚಪ್ಪಾಳೆ ಹೊಡೀರಿ ಎಲ್ಲರೂ. ಅತ್ಯಂತ ಬೋರು 2 ಪಂದ್ಯ ಸಾಗುತ್ತಾ ಇದೆ. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಲಕ್ಷ್ಮಣ್ ಅವರು ರಾಷ್ಟ್ರೀಯ ತಾರೆ, ಕರ್ನಾಟಕ ರಾಜ್ಯವನ್ನ ಪ್ರದರ್ಶಿತ ಆಟಗಾರ. ಬೋರು 2 ಪಂದ್ಯ. ಅದ್ಭುತವಾಗಿರ್ತಕ್ಕಂಥ ದಾಳಿ ಆಗುತ್ತದೆ. ಮತ್ತೊಮ್ಮೆ ಇಲ್ಲಿ ಒಂದು ಟಚ್ ಪಾಯಿಂಟ್ ಪಡೆದ್ರ ಮೂಲಕ ವಾಪಸ್ ಆಗುತ್ತಾ ಇದ್ದಾರೆ. 7 ನಂಬರ್ ಹಾಗೂ 3 ನಂಬರ್ ಅಲ್ಲಿ ಅವಳಿ ಸಹೋದರಿದ್ದಾರೆ. ಕಬಡ್ಡಿ ಅತ್ಯುತ್ತಮ ಯುವ ಪ್ರತಿಭೆಗಳು. ಧಾರವಾಡ ಸಾಯಿ ಹಾಸ್ಟೆಲ್ನಲ್ಲಿ ಕೂಡ ಕಬಡ್ಡಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಬಂದಿದ್ದಾರೆ. ಪ್ರೌಢಶಾಲಾ ಹಂತದಲ್ಲಿ ನಮ್ಮ ತಾಲೂಕಿನ ಹೆಮ್ಮೆಯ ಕಬಡ್ಡಿ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ತೆಂಗಿ ತಂಡದಲ್ಲಿ ಅದ್ಭುತವಾಗಿರ್ತಕ್ಕಂಥ ಆಟಗಾರರನ್ನು ನಾವು ಕಾಣ್ತಾ ಇದೀವಿ. ಸೋದರನ್ನು ಕೂಡ ಕಾಣ್ತಾ ಇದೀವಿ. ರಾಷ್ಟ್ರ ಮಟ್ಟದ ಆಟಗಾರರ ಬಂಧನ. ಒಂದು ಕಡೆ ತೆಂಗಿ ಆದ್ರೆ ಇನ್ನೊಂದು ಕಡೆ ಸ್ವರ್ಗಾವ್. ಮ್ಯಾಚ್ ಮುಗಿಸ್ಕೊಂಡು ಬನ್ನಿ ಊಟ. ಬೋರು 4 ಪಂದ್ಯ. ಇವತ್ತು ಈ ಪಂದ್ಯದಲ್ಲಿ ವಿಶೇಷವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಡಿರ್ತಕ್ಕಂಥ ಆಟಗಾರರು ನಾವು ಕಾಣ್ತಾ ಇದ್ದೀವಿ. 5-3 ಪಂದ್ಯ. 2 ಅಂಕಗಳ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇವತ್ತು ತೆಂಗಿ ತಂಡ. ಅಂಕಣದ ಎಡಭಾಗದಲ್ಲಿ ಪ್ರದೀಪ್ ಅವರಾದರೆ ಅಂಕಣದ ಬಲಭಾಗದಲ್ಲಿ ವಿವೇಕ್ ಅವರು. ದಾಳಿ ವಿಭಾಗದಲ್ಲಿ ಸೋಮ ಅವರು. ಇವತ್ತಿನ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ನಾವು ಜಾನ್ ಮಾಡಿ ಥರ್ಡ್ ರೈಡ್ ಡಿಸೈಡ್ ರೈಡ್ ಆಗುತ್ತದೆ. ಈ ಆಟಗಾರ ಸಾಯಿ ಧಾರವಾಡದಲ್ಲಿ ತರಬೇತಿ ಹೊಂದಿ ಇವತ್ತು ತೆಂಗಿ ತಂಡವನ್ನ ಪ್ರತಿನಿಧಿಸಿ ಇವತ್ತು ಮತ್ತೆ ಜಾನ್ಮಟ್ಟಿ ಕಬಡ್ಡಿ ವೈಭವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆಟಗಾರರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಆದ್ಮೇಲೆ ಅದ್ಭುತವಾಗಿರ್ತಕ್ಕಂಥ ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಸೋಮ ಅವರು ಬಲಬದ ಹಿಡಿತಗಾರನಾಗಿರ್ತಕ್ಕಂಥ ಸೋಮ ಅವರು ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ಜಾನ್ಮಟ್ಟಿ ಕಬಡ್ಡಿ ವೈಭವದ ಪ್ರಕಟಣೆಯನ್ನು ನೋಡಿದ್ರೆ ಬಬ್ಲು ಅಭಿಮಾನಿಗಳು ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರತಕ್ಕಂತ ಗ್ರಾಮ ಅದು ಜಾನ್ಮಟ್ಟಿ ಗ್ರಾಮ. ಆ ಬಬ್ಲು
ಮತ್ತೆ ಆರಂಭಗೊಂಡಿದ್ದ 6-5 ಪಂದ್ಯ ಸಾಗುತ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಇಲ್ಲಿ ದಾಳಿ ಆಗ್ತಾ ಇದೆ. ಎಲ್ಲ ತಂಡಗಳು ಅತ್ಯುತ್ತಮ ತಂಡಗಳಿದ್ದಾವೆ. ಮೊದಲೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತಾವೆಲ್ಲ ನೋಡಿದಿರಿ. ಸೋಮಲಿಂಗೇಶ್ವರ ತೆಗ್ಗಿ, ಸಂಗಮೇಶ್ವರ ಬಿದರಕುಂದಿ ಎರಡು ಬಲಿಷ್ಠ ತಂಡಗಳಲ್ಲಿ ಒಳ್ಳೆ ಪಂದ್ಯ ನೀಡಿದರು. ಈಗ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ ತಮ್ಮ ಕಣ್ಣು ಮುಂದೆ ನಡೀತಾ ಇದೆ. ಸೀನಿಯರ್ ತೆಗ್ಗಿ ಹಾಗೂ ಮಾರ್ತೇಶ್ವರ ಸೊರಗಾವಿ. ಅದ್ಭುತವಾಗಿರ್ತಕ್ಕಂಥ ಮತ್ತೊಮ್ಮೆ ಟ್ಯಾಕಲ್ ಆಗ್ತಾ ಇದೆ. ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯವು ಕೂಡ ಅತ್ಯಂತ ಯುವ ಪ್ರತಿಭಾ. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯವು ಕೂಡ ಆಗ್ತಾ ಇದ್ದಾವೆ. ಮಲ್ಲಿಕಾರ್ಜುನ್ ತೋಳ್ಮಟ್ಟಿ, ಸ್ಥಳೀಯ ಬಸವೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಜಾನಮಟ್ಟಿ. ಆಫೀಸರ್ ಅಬೌಟ್ 12-5 ಪಂದ್ಯ ಸಾಗುತ್ತಾ ಇದೆ. ಒಬ್ಬರು ಒಳಗೆ ಕಳಿಸ್ರಿ, ಪ್ಲೇಯರ್ ಸಬ್ಸ್ಟಿಟ್ಯೂಟ್ ಮಾಡಿಸ್ರಿ. ಎಲ್ಲ ಸರ್ ಬಂದು ಕೇಳತ್ತಾವ ಆ ಕೇಳಿ ಕೂಡ ಹೇಳಿದಾರು ಕೊಡ್ತಾನೆ. ಎಸ್ ಮತ್ತೆ ಪಂದ್ಯ ಆರಂಭಗೊಂಡಿದೆ. 12-5 ಪಂದ್ಯ. ಸೆಕೆಂಡ್ ಕ್ವಾರ್ಟರ್ ಫೈನಲ್ ಪಂದ್ಯ ಬಹಳ ಅದ್ಭುತವಾಗಿರ್ತಕ್ಕಂಥ ಪಂದ್ಯ ಸಾಗುತ್ತಾ ಇದೆ. ಒಂದು ಕಡೆ ದಾಳಿ ವಿಭಾಗದಲ್ಲಿ ರಾಷ್ಟ್ರೀಯ ತಾರೆ ಲಕ್ಷ್ಮಣ ಅವರು ಪ್ರಸ್ತುತ ಕರ್ನಾಟಕ ರಾಜ್ಯವನ್ನು ಪ್ರತಿಷ್ಠಿತ ಆಟಗಾರ ಲಕ್ಷ್ಮಣ ಅವರು 1 ಅಂಕದ ಸಂಪಾದನೆ. 13-5 ಪಂದ್ಯ ಸಾಗುತ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಮತ್ತೊಮ್ಮೆ ಟ್ಯಾಕಲ್ ಆಗುತ್ತಾ ಇದೆ. ಈ ಕಬಡ್ಡಿ ಪಂದ್ಯಾವಳಿಗೆ ವಿಶೇಷವಾಗಿ ಇವತ್ತು 3ನೇ ದಿನಕ್ಕೆ ಆಗಮಿಸಿರ್ತಕ್ಕಂಥ ಗ್ಯಾಲರಿ ಮೇಲೆ ಶಾಂತ ರೀತಿಯಿಂದ ಕೂತುಕೊಂಡು ವೀಕ್ಷಣೆ ಮಾಡತಕ್ಕಂಥ ನನ್ನೆಲ್ಲ ವೀಕ್ಷಕ ಬಂಧು ಬಳಗಕ್ಕೂ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾನು ವೈಯಕ್ತಿಕವಾಗಿ ತಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಅರ್ಪಿಸ್ತಾ ಇದ್ದೀವಿ. ಸಂದರ್ಭದಲ್ಲಿ 5 ಪಂದ್ಯ ಸಾಗುತ್ತದೆ. ಮಧ್ಯ ಪಂದ್ಯ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬಬ್ಲು ಸಾಕಷ್ಟು ಪಂದ್ಯಾವಳಿ ಆಡಿರ್ತಕ್ಕಂಥ ಆಟಗಾರ. ಸ್ವರ್ಗಾವ್ ತಂಡದ ಕ್ಯಾಪ್ಟನ್ ಒಬ್ರು ಮಾತಾಡ್ಬೇಕು. ಈ ಒಂದು ಪಂದ್ಯಾವಳಿಯಲ್ಲಿ ದಣಿವರ್ಧ ದಾಳಿಗೆ ಮುಂದಾಗುತ್ತಾ ಇದ್ದಾರೆ ಬಬ್ಲೂರು. ಆದ್ರೆ ಅಂಕಪಟ್ಟಿಯಲ್ಲಿ ಮುಂದೆ ಹೋಗುತ್ತಾ ಇದೆ ಸ್ವರ್ಗಾವ್ ತಂಡ 14-5 ಪಂದ್ಯ ಇನ್ ಪವರ್ ಆಫ್ ಸ್ವರ್ಗಾವ್. ಅದ್ಭುತವಾಗಿರ್ತಕ್ಕಂಥ ಇಲ್ಲಿ ಆಗುತ್ತಾ ಇದೆ. ಕೈಗೆ ಬಂದಿತ್ತು ತುಂಬಿದವ್ರದಾರ್ರಿ ಜಾನಪಟ್ಟಿ ಒಳಗೆ ಇರಲಿ. ತಮಗೆ ಧನ್ಯವಾದಗಳು. 14-6 ಪಂದ್ಯ ಸಾಗುತ್ತಾ ಇದೆ. ಪಂದ್ಯ ಮತ್ತೊಮ್ಮೆ ಸೋಮು ಅವರು ತಮ್ಮಷ್ಟಕ್ಕೆ ಅದರ 15-6 ಪಂದ್ಯ. ಒಬ್ಬರು ಮಾತಾಡ್ರಿ ಸ್ವರ್ಗಾವ್ ತಂಡದ ಆಟಗಾರರು. ಎಲ್ಲಿ ಆಗ್ತಾ ಇಲ್ಲ, ಎಂತ ಒಂದು ಡ್ಯಾಶ್ ಬರ್ತಾ ಇಲ್ಲ.
ತೆಲಿಗೆ ಅದಕ್ಕೆ ಏನು ಸಂಬಂಧ ಫೋನ್ ಸ್ವಿಚ್ ಆಫ್ ಆಗಿತ್ತು ಅದು ಫೋನ್ ಸ್ವಿಚ್ ಆಫ್ ಆಗಿತ್ತು ಮೊಬೈಲ್ ನೋಡಕ್ ಹೋಗಿದ್ವಿ ಯಾರು ಕೊಡೋದ್ರಿ ಇಲ್ಲಿ ಕಬಡ್ಡಿ 16 ಪಂದ್ಯ. ನಿನ್ನೆಲ್ಲ ನಮ್ ಜಾನ್ಮಟ್ಟಿ ಹುಡುಗರು ಒಂದು ರಥೋತ್ಸವದ ನಿಮಿತ್ತವಾಗಿ ಗಜೇಂದ್ರಗಢ ಆರ್ಕೆ ಡ್ಯಾನ್ಸ್ ನೋಡಿ ಸೂಟಾಗ್ಯಾರ ಯಾಕೋ ಎಲ್ಲ ಇದಾಗಿರ್ಬೇಕು. ಥರ್ಡ್ ರೈಡ್ ಕಾಲು ಏನಾಗೈತಿ ಅವಂಗ ಎಲ್ಲಿ ಮತ್ತೊಮ್ಮೆ ಟ್ಯಾಕಲ್ ಆಗ್ತದ. ಈ ಸ್ವಲ್ಪ ಟ್ಯಾಕಲ್ ಆಗಿದೆ. ಕಾದು ನಡುವೆ ನಿರೀಕ್ಷೆ. 18-9 ಪಂದ್ಯ ಸಾಗ್ತಾ ಇದೆ. ಅಂಕ ಪಟ್ಟಿಯಲ್ಲಿ ಬಹಳಷ್ಟು ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಸ್ವರ್ಗಾವ್ ತಂಡ. ಇನ್ನೂ ಕೂಡ ಕಾದು ನೋಡಬೇಕು. ಕೊನೆಯ 5 ನಿಮಿಷ ಪಂದ್ಯ ಮೈದಾನದ ಮಧ್ಯಭಾಗದಲ್ಲಿ. ಬೌತಾರ್ ಕ್ಯಾಪ್ಟನ್ ಲಾಸ್ಟ್ 5 ಮಿನಿಟ್ ಗೋ. ಥರ್ಡ್ ರೈಡ್ ಡೂ ಆರ್ ಡೈ. ದಾಳಿಯಲ್ಲಿ ರಾಷ್ಟ್ರೀಯ ತಾರೆ. ಆಗುತ್ತಾ ಇದೆ ಮತ್ತೆ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ತಾರೆ. ಎರಡು ತಂಡದ ನಾಯಕರೇ ಗೋಡೆ ದಾಳಿಗೆ ತೆಗಿ ತಂಡಕ್ಕೆ ಮುಂದಿನ ಪಂದ್ಯಕ್ಕಾಗಿ ಅಂತಿಮ ಕರೆ ನೀಡ್ತಾ ಇದ್ದೇವೆ. ಎರಡು ತಂಡದ ನಾಯಕರೇ ಸಿದ್ಧತೆಗೊಳ್ಳಿ. ಮಹಾಲಕ್ಷ್ಮಿ ನಾಗನೂರು ವಿರುದ್ಧ ಕೊನೆಯ 4 ನಿಮಿಷ ಪಂದ್ಯ. ಈ 23-10 ಪಂದ್ಯ. ಬೌತಾರ್ ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್. ಕೊನೆಯ 3 ನಿಮಿಷ ಪಂದ್ಯ ಮೈದಾನದ ಮಧ್ಯಭಾಗದಲ್ಲಿ. ದಾಳಿ ಭಾಗದಲ್ಲಿ ಇವತ್ತಾರೆ. ಬೌತಾರ್ ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ ಗೋ. ಕೊನೆ 2 ನಿಮಿಷ. ಅದ್ಭುತವಾಗಿರ್ತಕ್ಕಂಥ ಬದು ದಾಳಿ ಮಾಡಿದ್ರೆ ಮುಖ್ಯನ ಒಂದು ಅಂಕದ ಸಂಪಾದನೆ. ಥರ್ಡ್ ರೈಡ್ ಡೂ ಆರ್ ಡೈ. ಅಂಕ ತೆಗೆದುಕೊಂಡು ಬಾ, ಇಲ್ಲ ಅಂಕದ ಆಚೆ ಹೋಗು ಎಂಬ ಕರೆ ಬರ್ತಾ ಇದೆ.
ಮಿಸ್ಟೇಕ್ ಆಗ್ತದೆ ಮತ್ತೊಮ್ಮೆ ಟ್ಯಾಕಲ್ ಭಾಗದಲ್ಲಿ.